ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಸ್ವಲ್ಪ ಕೋಲ್ಡ್ ಆಗಿದೆ, ಯಾರು ಏನೋ ಅಂದ್ಕೊಬಿಡಿ. ಸ್ವಲ್ಪ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ಮತ್ತೆ ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಎಲ್ಲರೂ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಏನಂತ ಅಂದರೆ, ತುಂಬ ಜನ ಕೇಳ್ತಾನೆ ಇದ್ದೀರಾ, ಸರ್ ಪಂಚಾಯತ್ ಖಾತಾ ಏನಾಯಿತು ಅಂತ ಹೇಳಿಬಿಟ್ಟು. ಯಾಕಂತಂದರೆ ಪ್ರತಿಯೊಬ್ಬರಿಗೂ ತಲೆನೋವಾಗಿರೋದು ಇದು ಪಂಚಾಯತ್ ಖಾತಾಯಿಂದಲೇ. ಯಾವಾಗ ಇವರು ಆ ಬಿ ಖಾತಾ ಅಂತ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಜನಗಳಿಗೆ ಒಂದು ತಲೆನೋವು ಅನ್ನೋದೊಂದು ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಜನಗಳ ರಿಕ್ವೈರ್ಮೆಂಟ್ ಆ ಥರ ಇದೆ, ಸರ್ಕಾರಕ್ಕೆ ಅದು ಮನವರಿಕೆ ಆಗ್ತಾ ಇಲ್ಲ. ಎಷ್ಟೇ ಹೇಳಿದ್ರು ಕೂಡ ಅದು ದಿನೇ ದಿನೇ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಇವಾಗ ಒಂದು ಲಾಸ್ಟ್ ಮಂತೇನೆ ಒಂದು ಸರ್ಕ್ಯುಲರ್ ಆಗಿತ್ತು, ನಾನು ಅದ್ರ ಬಗ್ಗೆ ಹೇಳಿದ್ದೆ. ಆದ್ರೂ ಕೂಡ ಮತ್ತೆ ಕೇಳ್ತಾನೆ ಇದ್ದೀರಾ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಿರೋದು. ನಿಮಗೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಜುಲೈ 2nd ವೀಕಿಂದ ಆಲ್ಮೋಸ್ಟ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ನಿಮಗೆ ನೋಡಿ, 17th ಮೇನಲ್ಲಿ ಒಂದು ಸರ್ಕ್ಯುಲರ್ ಆಗುತ್ತೆ. ಏನಂತ ಅಂದ್ರೆ, ಈ ಕರ್ನಾಟಕ ಸರ್ಕಾರ ಏನು 11B ಖಾತಾಸನ್ನ ಇಶ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಅದಕ್ಕೆಲ್ಲನೂ ಒಂದು ಈ ಸ್ವತ್ತು ಅಭಿಯಾನನ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಯಾಕಂತಂದ್ರೆ ರೆವೆನ್ಯೂ ಸೈಟ್ಸ್ ಏನೇನೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು. ಯಾಕಂತಂದ್ರೆ ಜಾಸ್ತಿ ಇರೋದು ರೆವೆನ್ಯೂ ಸೈಟ್ಸ್. ಅದರಿಂದ ರೆವೆನ್ಯೂ ಸೈಟ್ ಮೇಲೆ ಫೋಕಸ್ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ತರಹದ ಸಿದ್ಧತೆಗಳನ್ನ ಮಾಡ್ತಾ ಇದೆ. ಆದರೂ ಸುಮಾರು ಜನ ನೆಗೆಟಿವ್ ಆಗೇನೆ ಹೇಳ್ತಾ ಇದ್ದೀರಾ, ಆಗುತ್ತಾ ಅಂತ ಹೇಳ್ಬಿಟ್ಟು. 100% ಆಗುತ್ತೆ ಅಂದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇನೇನೆ. ಇವಾಗ ಜುಲೈ 2nd ವೀಕಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಎಲ್ಲ ತರಹದಲ್ಲೂ ಒಂದು ಕನ್ಫರ್ಮ್ ಆಗಿದೆ. ಈ ಸ್ವತ್ತು ಅಭಿಯಾನನ್ನ ಆಲ್ರೆಡಿ ಸುಮಾರು ಕಡೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಆಗಿದೆ. ಸುಮಾರು ಕಡೆ ಇನ್ನೂ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಲಿಕ್ಕೆ ಎಲ್ಲ ತರಹದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಅಗತ್ಯ ದಾಖಲೆಗಳನ್ನ ಹೊಂದಿರುವ ಆಸ್ತಿಗಳಿಗೆ ಪ್ರಮಾಣ ಪತ್ರಗಳನ್ನ ವಿತರಿಸಬೇಕು ಅಂತ ಹೇಳ್ಬಿಟ್ಟು ಈ ಖಾತಾ ಅನ್ನೋದನ್ನ ಏನು ಸರ್ಕಾರ ಅನೌನ್ಸ್ ಮಾಡಿದೆ. ಅದಕ್ಕೋಸ್ಕರನೇ ಈ ಸ್ವತ್ತು ಅಭಿಯಾನವನ್ನ ಹಮ್ಮಿಕೊಳ್ಳುವ ಬಗ್ಗೆನೇನೆ ಒಂದು ಸರ್ಕ್ಯುಲರ್ ಅನ್ನ ಇಶ್ಯೂ ಮಾಡಲಾಗಿದೆ. ಅಂದ್ರೆ 1925-26ನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ ಸಂಖ್ಯೆ 272, ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ ನೋಡಿ, ಇದು PDS-DPD/10/2025 19/4/2025 ಅಲ್ಲಿ, ಮತ್ತೆ ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ AE 192 ವೆಚ್ಚ 6/2025 ದಿನಾಂಕ 23/4/2025. ಯಾಕಂತಂದ್ರೆ ಈ ಸರ್ಕ್ಯುಲರ್ ಇಲ್ಲ ಅಂತಂದ್ರೆ ನಾನು ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಿರ್ಲಿಲ್ಲ. ಇವಾಗ ಸರ್ಕ್ಯುಲರ್ ಇಶ್ಯೂ ಮಾಡಿಬಿಟ್ಟು ಎಲ್ಲ ಕಡೆಗೂ ಈ ಸ್ವತ್ತು ಅಭಿಯಾನನ ಮಾಡಬೇಕು ಅಂತ ಹೇಳ್ಬಿಟ್ಟೇನೆ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಪ್ಲಾನ್ ಮಾಡ್ಕೊಂಡಿರೋದು. ಈ ಆಯವ್ಯಯ ಭಾಷಣದ ಖಂಡಿಕೆ 272 ಅಗತ್ಯ ದಾಖಲೆಗಳನ್ನು ಹೊಂದಿರುವ ಆಸ್ತಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲು ಈ ಸ್ವತ್ತು ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಘೋಷಿಸಲಾಗಿದೆ. ಈ ಸರ್ಕ್ಯುಲರ್ ಅಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತೆ ಪಂಚಾಯತ್ ರಾಜ್ ಗ್ರಾಮ ಪಂಚಾಯಿತಿಗಳ ಆಯವ್ಯಯ ಮತ್ತು ಲೆಕ್ಕಪತ್ರಗಳನ್ನು ನಿಯಮಗಳು 2006 ನಿಯಮ 28/1 ರ ಅನ್ವಯ ತೆರಿಗೆಗೆ ಅನ್ನೋ ನಿಯಮ 28/2 ರ ಅನ್ವಯ ತೆರಿಗೆಗೆ ಒಳಪಟ್ಟ ಕಟ್ಟಡ ಮತ್ತು ಭೂಮಿಗೆ ಸಂಬಂಧಿಸಿದಂತೆ ತೆರಿಗೆ ನಿರ್ಧರಣಾ ಪಟ್ಟಿ ನಮೂನೆ 9 ಮತ್ತೆ ಆಸ್ತಿ ವಿವರಗಳ ವಹಿ ಅನ್ವಯ 9A ಅನ್ನು ನಿಯಮ 30 ಅನ್ವಯ ಭೂಮಿ ಮತ್ತು ಕಟ್ಟಡಗಳ
ತೆರಿಗೆ ಬಾಬ್ತು ಬೇಡಿಕೆ ವಸೂಲಾತಿ ಮತ್ತೆ ಬಾಕಿ ರಿಜಿಸ್ಟರ್ಡ್ ನಮೂನೆ 11A ಅನ್ನು ಹಾಗೂ ನಿಯಮ 30/7 ಅನ್ವಯ ತೆರಿಗೆಗೆ ಒಳಪಟ್ಟ ಕ್ರಮಬದ್ಧವಲ್ಲದ ಆಸ್ತಿಗಳಿಗೆ ನಿವೇಶನ ಮತ್ತು ಕಟ್ಟಡಗಳಿಗೆ ಸಂಬಂಧಿಸಿದ ತೆರಿಗೆ ನಿರ್ಧರಣಾ ಪಟ್ಟಿ ನಮೂನೆ 11B ಯಾವುದಕ್ಕೆ ಅಕ್ರಮವಲ್ಲದ ಪ್ರಾಪರ್ಟಿಗಳಿಗೆ 11B, ಸಕ್ರಮ ಪ್ರಾಪರ್ಟಿಗಳಿಗೆ 11A. ಅಕ್ರಮ ಪ್ರಾಪರ್ಟಿ 11B, ಸಕ್ರಮ ಪ್ರಾಪರ್ಟಿಗೆ 11A. ಈ 11B ಅನ್ನು ಗ್ರಾಮ ಪಂಚಾಯಿತಿಗಳು ನಿರ್ವಹಣೆ ಮಾಡಲು ತಿಳಿಸಲಾಗಿರುತ್ತದೆ. ಅದರಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕ್ರಮಬದ್ಧ ಆಸ್ತಿಗಳಿಗೆ ಅಂದ್ರೆ ಲೀಗಲ್ ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ, ಅಪ್ರೂವ್ಡ್ ಲೇಔಟ್ಸ್, ಅದಕ್ಕೆ 9 and 11A ಇದರಲ್ಲಿ ಕ್ರಮಬದ್ಧವಲ್ಲದ ಆಸ್ತಿಗಳಿಗೆ ನಿಗದಿತ ನಮೂನೆ 11B ಎರಡನ್ನೂ ಕೊಡಬೇಕು ಅಂತ ಹೇಳ್ಬಿಟ್ಟೇನೇನೆ ಈ ಸರ್ಕ್ಯುಲರ್ ಅನ್ನ ಇಶ್ಯೂ ಮಾಡಿರೋದು. ವಿತೌಟ್ ಸರ್ಕ್ಯುಲರ್ ನಾನು ಮಾತಾಡ್ತಾ ಇಲ್ಲ, ಯಾಕಂತಂದ್ರೆ ಸುಮಾರು ಜನ ಡೌಟ್ ಅಲ್ಲೇ ಕೇಳ್ತಾ ಇದ್ರಿ, ಅದಕ್ಕೋಸ್ಕರನೇ ಸರ್ಕ್ಯುಲರ್ ಓದ್ತಾ ಇದ್ದೀನಿ. ಈ ಸ್ವತ್ತು ಅಭಿಯಾನವನ್ನು ಆರಂಭಿಸಲು ಮೇಲೆ ಓದಲಾದ ಕ್ರಮ ಸಂಖ್ಯೆ 2 ಮತ್ತು 3ರಲ್ಲಿ ಕ್ರಮವಾಗಿ ಯೋಜನಾ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ಆರ್ಥಿಕ ಇಲಾಖೆ ಸಹಮತಿ ನೀಡಿವೆ. ಅದರಂತೆ ಗ್ರಾಮ ಪಂಚಾಯಿತಿಗಳ ಸ್ವಂತ ಸಂಪನ್ಮೂಲಗಳಿಂದ ವೆಚ್ಚ ಭರಿಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಗತ್ಯ ದಾಖಲೆಗಳನ್ನು ಹೊಂದಿರುವಂತಹ ಕ್ರಮಬದ್ಧ ಪ್ರಾಪರ್ಟಿಗಳಿಗೆ 9 and 11A ಮತ್ತು ಕ್ರಮಬದ್ಧವಲ್ಲದ ಆಸ್ತಿಗಳಿಗೆ ನಿಗದಿತ ನಮೂನೆ 11Bಗಳನ್ನು ಈ ಸ್ವತ್ತು ತಂತ್ರಾಂಶದ ಮೂಲಕ ವಿತರಿಸಲು ಈ ಸ್ವತ್ತು ಅಭಿಯಾನವನ್ನ ಹಮ್ಮಿಕೊಳ್ಳಲು ಸರ್ಕಾರವು ನಿರ್ಧರಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ ಏನ್ ಹೇಳ್ತಾ ಇದೆ ನೋಡೋಣ ಬನ್ನಿ. ಸರ್ಕಾರದ ಆದೇಶ ಸಂಖ್ಯೆ RDPR 370 GPA 2025 17/5/2025 ಅಲ್ಲಿ ಸರ್ಕ್ಯುಲರ್ ಆಗಿರೋದು. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಂತಗಳ ಹಿನ್ನೆಲೆಯಲ್ಲಿ 2025-26ನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ 272 ರಂತೆ ಮತ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಗತ್ಯ ದಾಖಲೆಗಳನ್ನ ಹೊಂದಿರುವ ಕ್ರಮಬದ್ಧ ಆಸ್ತಿಗಳಿಗೆ ನಿಗದಿತ ನಮೂನೆ 9 ಮತ್ತೆ 11A ಮತ್ತು ಕ್ರಮಬದ್ಧವಲ್ಲದ ಆಸ್ತಿಗಳಿಗೆ ನಿಗದಿತ ನಮೂನೆ 11B ಈ ಸ್ವತ್ತು ತಂತ್ರಾಂಶದ ಮೂಲಕ ವಿತರಿಸಲು ಈ ಸ್ವತ್ತು ಅಭಿಯಾನವನ್ನ ಹಮ್ಮಿಕೊಳ್ಳಲು ಈ ಕೆಳಕಂಡಂತಹ ಷರತ್ತುಗಳಿಗೆ ಆಡಳಿತಾತ್ಮಕವಾಗಿ ಅನುಮೋದನೆಯನ್ನ ನೀಡಲಾಗಿದೆ. ಅಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಅಪ್ರೂವಲ್ ಆಗಿದೆ. ಇನ್ನೇನಿದ್ರು ಕೂಡ ಸ್ಟಾರ್ಟ್ ಮಾಡ್ಬೇಕಷ್ಟೇನೇನೆ. ನಾನು ಅದನ್ನೇನೆ ಹೇಳ್ತಾ ಇರೋದು, ಬಟ್ ನೀವು ಅದನ್ನೇನೆ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಈ ಸ್ವತ್ತು ಅಭಿಯಾನವು ಪ್ರಮುಖವಾಗಿ ಸುಸ್ಥಿರ ಅಭಿವೃದ್ಧಿ ಗುರಿ 11 ಸಾಧಿಸಲು ಪೂರಕವಾಗಿದ್ದು ಆಸ್ತಿ ಹಕ್ಕುಗಳನ್ನ SDG 1 ಬಡತನ ಮುಕ್ತ, SDG 8 ಗೌರವಯುತ ದುಡಿಮೆ ಮತ್ತು ಆರ್ಥಿಕ ಬೆಳವಣಿಗೆ ಮತ್ತೆ SDG 16 ಶಾಂತಿ ನ್ಯಾಯ ಸದೃಢ ಸಂಸ್ಥೆಗಳು ನಂತರ ಇತರ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಪರೋಕ್ಷವಾಗಿ ಕೊಡುಗೆ ನೀಡುತ್ತದೆ. ಹಾಗೂ ಈ ಸ್ವತ್ತು ಯೋಜನೆಯನ್ನ NIC ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಏನ್ ಹೇಳುತ್ತೆ ಅದರ ಪ್ರಕಾರನೇನೆ ಆ ತಂತ್ರಾಂಶದ ಮುಖಾಂತರನೇನೆ ಅನುಷ್ಠಾನಗೊಳಿಸಿದ್ದು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುವುದರಿಂದ SDG 9 ಸಹ ಸಾಧಿಸಲು ಪೂರಕವಾಗಿದೆ. ಈ ಸ್ವತ್ತು ಅಭಿಯಾನವನ್ನು ಹಮ್ಮಿಕೊಳ್ಳಲು ಪ್ರತ್ಯೇಕವಾಗಿ ಮಾರ್ಗಸೂಚಿಗಳನ್ನ ಹೊರಡಿಸಲಾಗುತ್ತದೆ. ಅಂದ್ರೆ ಯಾವ್ಯಾವ ತರ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ರೆಡಿ ಆಗಿದೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಪಂಚಾಯತ್ ಖಾತಾ 100% ರೆವೆನ್ಯೂ ಖಾತಾ ಬಿಡ್ತಾರೆ. ಮ್ಯಾಕ್ಸಿಮಮ್ ಜುಲೈ 2nd ವೀಕ್ ಅಷ್ಟೊತ್ತಿಗೆ ನಿಮ್ಗೆ ಎಲ್ಲಾ ತರಹದ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನೋದು ಸಿಗುತ್ತೆ.
ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.